ಪರಸು ಮಾಸ್ತರ ಹಿಂದಿಂದ ಹೇಳಬೇಡ, ಹಿಂದಿನ ತಂದು ನೀ ಹೇಳಕ್ ಹೋಗ್ಬೇಡ. ಈ ಸದ್ ಶೀಟ್ಯಾಗ ಎಲ್ಲಿ ನಡೆದವ್ ಹೇಳ ಅಂದಾನಿಲ್ರಿ. ಈಗ ಶೀಟ್ಯಾಗ ಎಲ್ಲಿ ನಡೆದವ್ ಹೇಳತ್ತಾನ. ಅಮೋಕ್ಷದ ಕಾರ್ಯಕ್ಕೆ ಬಂಡಾರದಿಂದ ಮಕ್ಕಳು ಹರಿದಾರ. ಈಗ ಯಾವ ಕಾರ್ಯಕ್ಕೆ ಬಂಡ ಅದಕ್ಕಿಲ್ಲ ನಾನು, ಅದಕ್ಕೆ ಒಪ್ಪಿಗೆ ಅದ. ನೀ ಚಟ್ಟ ಅದ ಚಟ್ಟ ನೀ ಮಾತಾಡ್ದ ಹೊಟ್ಟೆ ಕೇಳವಲ್ಲ. ಈ ದೈವ ಹೂ ಅನ್ಬೇಕ. ನಾ ಏನೇ ಮಾತಾಡ ನೀ ಮಾತಾಡ ನಾ ಕೇಳವಲ್ಲ. ದೈವ ಹೂ ಅನ್ಸುವಂಗ ಉತ್ತರ ಹೇಳ್ತಲ್ಲ. ದೈವ ಹೂ ಅನಿಸಲಾರ್ದೇನೆ ಮಾತಾಡೋದಿಲ್ಲ ನಾನು ಇವತ್ತು. ನಾನು ದೈವ ಈ ಕೂತಿರ್ತಕ್ಕಂಥ ಮಂದಿ ಚಟ್ಟ ಗುಬ್ಬಿ ಚಟ್ಟ ಕರೆಕ್ಟ್ ಇತ್ತಂದ್ರ ಅಮೋಕ್ಷದ ಹೆಂಗ ಕಾರ್ಯಕ್ಕೆ ಬಂಡಾರದಿಂದ ಮಕ್ಕಳು ಹಡ್ದ ನೋಡು. ಅದಕ್ಕೆ ನಂತ ಸಿದ್ಧಾಂತ ಎಲ್ರಿ ನಮ್ಮ ಮಂದಿಗತ್ತೆ ಇಲ್ಲ ನೋಡು, ಇಲ್ಲ ಹಂಗ ಹೆಂಗತ್ ಹೇಳು ಮನುಷ್ಯ ನಾ ಅಲ್ಲ. ಅದು ಐತೋ ಇಲ್ಲೋ ಅದು ಚಟ್ಟಿ ಸದ್ಯಕ್ಕೆ ಯಾರಿಗೂ ಇಂತ ಸಣ್ಣ ಹುಡುಗರಿಗೆ ಗೊತ್ತದ ಗೊತ್ತಿಲ್ಲ. ಇದು ನಮ್ಮ ಕ್ವಶನ್ ಕಾಣ್ತಾರ ಅಲ್ಲ. ಯಾರಿವ ಇವನ್ ಯಾರಿವ ಚಡ್ಡ ಬಂದನ್ ಪ್ಯಾಂಟೆ ಕುಡ್ರ ಬೈಟಿ ಮುದುಕಾನ್ ಮಾಸ್ತರ್ ದೈವ ಹೌದ ನಂಗ ದೈವದವ್ರ ಹೆಗಲ ಮೇಲೆ ಟವಲ್ ಹೊರಗೆ ಹೊರಂಗ ಪಲ್ಲಕ್ಕಿ ಮೇಲೆ ಇದ್ದಿರ್ತಕ್ಕಂಥ ಸದ್ಯಕ್ಕ ಆ ಅರಿವಿಗೆ ಎಲ್ಲಾನು ಕೂಡ ಚಾಜ ಕೊಟ್ಟೆ ಪಲ್ಲಕ್ಕಿ ಮೇಲೆ ಹಾಕ್ಯಾರ ಅಂತಕ್ಕಂಥ ಮಾತ ಹೇಳಿ ದೈವದಿಂದ ಹೂ ಅನಿಸಿರಿ. ಎಲ್ಲರೂ ಒಂದ್ಸಾರಿ ಮುದುಕಾನ್ ಮಾಸ್ತರ್ಗೆ ತಾಳಿ ಕೊಟ್ಟು ಅಷ್ಟೇ ಇಲ್ರಿ, ಅಷ್ಟೇ ಸತ್ಯದ ಪರಸು ಮಾಸ್ತರ್ಗೆ ಹಗರತ್ತ ತಿಳಿಬ್ಯಾಡ್ರಿ. ನೀವ ಸುಮ್ಮನೆ ಯಾವ್ದಾರ ಒಂದು ಎಲ್ಲದಕ್ಕೂ ಹೂ ಒಂದು ಎಲ್ಲನೂ ಕೂಡಿದಲ್ಲ. ಚಟ್ ಇದ್ದದ್ದು ಸತ್ಯತಿ ಚಟ್ಟದೊಳಗ ಎಲ್ಲ ಪಶು ಪಕ್ಷಿ ಪ್ರಾಣಿ ಅಲ್ಲಿನೂ ಅದಾವ ಇಲ್ಲಿನೂ ಅದಾವ. ಎರಡೂ ಸತ್ಯಕ್ಕೆ ಸಮೀಪವಾದ ಉತ್ತರದಾವ್. ಆದ್ರೂ ಕಡೆ ಹೆಚ್ಚಿಗೀಗ ಪಲ್ಲಕ್ಕಿ ಮೇಲೆ ಆಯ್ತು ಸತ್ತಿಗೆ ಮೇಲೆ ಐತೆ ಅಂತಕ್ಕಂಥ ಮಾತನ್ನ ಸದ್ಯಕ್ಕೆ ತೋರಿಸಿಕೊಟ್ಟಾರ ಜಾಗದಾಗ ಅಂದ ಕೂಡಲೇ ನಿಮಗೆ ಚಾನ್ಸ್ ಪರ್ಮಿಷನ್ ಕೊಡ್ಬೇಕಾಗ್ಯದ. ಒಂದು ಗುಡಿ ಒಳಗೆ ಮಕ್ಕೋ ಮನ್ಯಾಗ ಹೆಣ್ಮಕ್ಳು ಮಕ್ಕೋತಾರ, ಮಕ್ಳು ಹೆಂಗಾಕವ್ ನೋಡೋಣ ಅಂತ ಹೇಳಿದ್ರ ಅವ್ರು. ಹೌದು ಹೌದಲ್ಲ? ಹೌದು. ಒಂದು ಮಾತು ಹೇಳ್ತೀನಿ ಮಾಸ್ತರ ನಿನಗ. ಏನ್ ಹೇಳ್ಬೇಕತ್ತೀರಿ? ಇದು ಜನ್ನಿ ಮಿತಿಗೆ ಗಂಡ ಹೆಂಡತಿ. ಹೌದು. ಎಷ್ಟೋ ಮಂದಿ ಗಂಡ ಹೆಂಡತಿ ಕೂಡಲಾರ್ದನ ಮಕ್ಕಳನ್ನ ಹಡ್ದಾರ ರಗಡ ಮಂದಿ ಹಡ್ದಾರ ತೋರ್ಸು ನಾನು. ಅದು ನಮ್ಮ ಸಂತತಿ ಒಳಗೆ ಹೆಂಗ್ರಿಪ್ಪ? ಯಾವ ಯೋಗಿನದ ಅಮೋಘ ಸಿದ್ಧ ಮುಮ್ಮೆಟ್ಟಿ ಗುಡ್ಡದ ಮೇಲೆ ಇರ್ತಿದ್ದ ತಾಯಿ ಪದ್ಮಾವತಿ ಅರಕೇರಿ ರಥದ ಮನೆ ಒಳಗೆ ಇರ್ತಿದ್ದಳು. ಹೌದು ಹೌದಲ್ಲ? ಹೌದು. ತಾಯಿ ಬೆಟ್ಟಿ ತಂದಿಗಿದ್ದಿದ್ದಿಲ್ಲ, ತಂದಿ ಬೆಟ್ಟಿ ತಾಯಿಗಿದ್ದಿದ್ದಿಲ್ಲ. ಆ ತಾಯಿ ಕಟ್ಟಿರ್ತಕ್ಕಂತ ಬುತ್ತಿ ಓದು ಮಗು ಮಾಧುಲಿಂಗ ತಂದಿಗೆ ಕೊಟ್ಟು ತಂದಿ ಸೇವೆ ಮಾಡ್ತಿದ್ದ. ಹೌದು ಹೌದ್ರಿಪ್ಪ. ಒಂದು ದಿನ ಏನಾಯ್ತಂದ್ರ ಏನಾಗೈತ್ರಿಪ್ಪ? ಅರಕೇರಿ ರಥದ ಮನೆಗೊಳಗ ಪದ್ಮವ ಅಕ್ಕಿ ಹಸನ ಮಾಡ್ತಿದ್ಳು. ತಲೆಯಾನ ರೋಮ ಮರದೊಳಗೆ ಬಿತ್ತು. ಆ ರೋಮ ಹಿಡಿದು ನೋಡ್ತಾಳ, ಕೂದಲೆಲ್ಲ ಬೆಳಗಾಗಿತ್ತು. ಅವಾಗ ಮಗು ಮಾಧುಲಿಂಗ ಅಂತಾಳ. ಏನತ್ತ? ಮಗು ಮಾಧುಲಿಂಗ ನನಗ್ ವಯಸ್ಸು ಆಗಾಕ್ ಬತ್ತು, ನನಗರ ಮಕ್ಕಳು ಬೇಕಾಗ್ಯಾವು. ಇವತ್ತು ಎಟ್ಟೋತಿದ್ರು ನಿಮ್ಮ ಅಪ್ಪನ ಕಡೆ ಮಕ್ಕಳನ್ನ ಪಡ್ಕೊಂಡ ಬಾ ಅಂತ ಹೇಳಿದಳು. ಹೌದು. ಅವಾಗ ತಾಯಿ ಕಟ್ಟಿರ್ತಕ್ಕಂತ ಬುತ್ತಿ ಓದು ತನ್ನಿ ಮುಂದಿಟ್ಟು ಹಿಂದಕ್ಕೆ ಸರ್ದು ಕುಂದ್ರತಾನ ಮಾರಿ ಸಾಣದ ಮಾಡಿ. ಹೌದು. ಅವಾಗ ಅಮೋಘ ಸಿದ್ಧಂತಾನ. ಏನತ್ತ? ಯಾಕೋ ಮಾಧುಲಿಂಗ ದಿನಂಪ್ರತಿ ನಕ್ಕೋತ ಆಡ್ಕೋತ ಬುತ್ತಿ ತಗೊಂಡು ಬರ್ತಿದ್ದೆ. ಹೌದು. ಇವತ್ತು ಯಾಕೆ ಮಾರಿ ಸಣ್ಣದ ಮಾಡಿ ಏನಾಗ್ಯದ ಹೇಳಂದ ಕಾಲಕ್ಕ ಯಪ್ಪ ನನಗ ಆಡಾಕ ಅಣತಾಮರ್ ಬೇಕು, ಬೆಣ್ಣ ಭುಜ ಬೇಕು ಅಂದ ಕಾಲಕ್ಕ ನಾ ಹೊಕ್ಕಿನಿ ಇಲ್ಲಿಕಂದ್ರ ಹೋಗಂಗಿಲ್ಲ ಅಂದ. ಅವಾಗ ನನ್ನಪ್ಪ ಯೋಗಿಂದ ಅಮೋಘ ಸಿದ್ಧ ಏನ್ ಹೇಳ್ತಾರ? 4 ಕಾರ್ಯಕ್ಕ ಒಂದು ಭಂಡಾರ, ಒಂದು ನಿಂಬಿ ಹಣ್ಣ ಭಂಡಾರ ಕೊಟ್ಟು ಅದು 4 ಕಾರ್ಯಕದಿಂದ 4 ಮಂದಿ ಧರ್ಮರು ಹುಟ್ಟಿ ಬರ್ತಾರ. ಒಂದು ನಿಂಬಿ ಹಣ್ಣಿನಿಂದ ಒಬ್ಬಕ್ಕೆ ತಾಯಿನ ರಬಕ ಹುಟ್ಟಿ ಬರ್ತಾಳ ಅಂತೇಳಿ ಹಿಂಗ ಅಮೋಘ ಸಿದ್ಧ ಕೊಟ್ಟು ಕಳಿಸಿದ ಕಾಲಕ್ಕ ತಂದಿ ಬೆಟ್ಟಿ ತಾಯಿಗಿಲ್ಲ, ತಾಯಿ ಬೆಟ್ಟಿ ತಂದಿಗಿಲ್ಲ. ಹೌದು. ಏನ್ ಟಚ್ ಆಗೈತೇನ್ರಿ? ಯಾಕಪ್ಪ ಅಂದ್ರ ನೀ ಗಂಡ ಹೆಂಡ್ತಿನ ಕೂಡಿ ಹಡ್ಯಾಂಗಿತ್ತ ಜಗತ್ತಾಗ ಯಾರು ಬಂಜಾರ ಇರ್ತಿದಿಲ್ಲ. ಯಾಕ ಜನ್ನಿಮಿತಿಗೆ ಸಂಸಾರ ಅದದು. ಹೌದು ಹೌದಲ್ಲ? ಹೌದು. ಒಂದ ಗಾಡಿ ಹೊಂಟಿರ್ತದ, ಗಾಡಿ ಬುಡಕ್ ನಾಯಿ ಹೊಂಟಿರ್ತದ. ಹೌದು. ಆ ನಾಯಿ ಬುಡಕ್ ಬಿಸಿಲಿಗೆ ನೋಡಿ ನಾನ ಜಗತ್ತನತ್ತ ನಾಯಿ ಅಂತಿರ್ತದ ಕರೆ. ಹೌದು. ಅವ್ ಜಗ್ಗು ಎತ್ಗಳು ಬ್ಯಾರೇನೆ ಇರ್ತಾವ. ಹೌದು. ಅದನ್ನ ಕೇಳಕತ್ತೀನಿ ಮಾಸ್ತರ್. ಬಂದ್ಗಪ್ಪ ಮಾಸ್ತರ್. ಅದಕ್ಕ ಜನ್ನಿಮಿತಿಗೆ ಗಂಡ ಹೇಳ್ತಿ ಮಕ್ಕೊಂದ್ರ ಮಕ್ಕಳಕ್ಕವು ಮಕ್ಕೊಲಿಕ್ಕೆ ಅದನ್ನ ತಲೆ ಅಂತ ತೆಗೆದು ಹಾಕಿಬಿಡನಿ. ಹೌದು. ಜಗತ್ತದಾಗ ಎಷ್ಟೋ ಮಂದಿ ಬಂಜಾರದಾರ. ಹೌದು. ಮತ್ತ ಅವ್ರಿಗೆ ಮಕ್ಕಳು ಆಗ್ಬೇಕಾಗಿತ್ತು. ಅದಕ್ಕ ಹೌದು. ಇಲ್ಲ
ಇಲ್ಲ ಮೈಕ್ ತಗೋತೀರ ಕೊಡೋನು ಇಲ್ರಿ ಇಲ್ಲ ಅವ್ನು ಬರಾಕ್ ನನಗೂ ಬರ್ತದ ಹಾ ಕೊಡು ಮೈಕ್ ಹಲೋ 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 ದಯವಿಟ್ಟು ಈ ರಾಯಬಾಗ ಬೀರದೇವರ ಕಮಿಟಿಯವರು ಮಾತ್ರ ಭಾಳ ಪಚ್ಚಿದ್ರಿ ನಮ್ಮ ಹನುಮಂತ ಸರ್ ಹೇಳಿ ಅದೇನಕ್ಕತ್ತೆ ಭಾಳ ಪಚ್ಚದಾರ ನಾ ಏನು ಮೊದಲು ಮಾತಾಡಾಗರ ಎಲ್ಲಿ ಮಾತು ಸಿಗಿಸ್ಬೇಕಂತ ಹೇಳಿ ಮಾತಾಡ್ತಿರ್ತೀನಿ ಅನ್ನೋದು ಮೊದಲು ತಲೆಯಾಗ ಮನುಷ್ಯಾಗಿರ್ಬೇಕು ನೀವೆಲ್ಲ ಮಾಯ್ಕ ಬರಲಿ ಸರಿಯಾಗಿ ನೀವು ಎಲ್ಲ ಹಿರಿಯರದ್ರಿ ಪುಣ್ಯಾತ್ಮರೇ ಇಲ್ಲಿ ಏನು ವಿಷಯ ಹೇಳಿದೆಪ್ಪ ಅಂತ ಕೇಳಿದ್ರೆ ಅವ್ರು ಕೇಳಿರ್ತಕ್ಕಂಥ ಪ್ರಶ್ನೆಗೆ ನಾ ಏನು ಹೇಳಿದ್ದೆ ಈಗ ಪ್ರತಿಯೊಂದು ಕೂಸಿನ ತೊಟ್ಟಲ್ದಾಗ ಹಾಕಕ್ಕಾರ ತೊಟ್ಟಲ ಮ್ಯಾಲ ಗುಬ್ಬಿ ಚಟ್ ಅಂತೇಳಿ ಚಟ್ ಕಟ್ತಾರ ನಾ ಹೇಳಿನಿಲ್ರಿ ಉತ್ತರ ಹೇಳಿನಿಲ್ರಿ ಅದಕ್ಕೆ ಅವಾರ ಏನಂತಾರ ಓ ಪರಸು ಮಾಸ್ತರ ಹಿಂದಿಂದ ಹೇಳಬೇಡ ಹಿಂದಿನ ತಂದು ನೀ ಹೇಳಕ್ ಹೋಗ್ಬೇಡ ಈ ಸದ್ ಸೀಟ್ಯಾಗ ಎಲ್ಲಿ ನಡೆದವ್ ಹೇಳ ಅಂದಾನಿಲ್ರಿ ಈಗ ಸೀಟ್ಯಾಗ ಎಲ್ಲಿ ನಡೆದವ್ ಹೇಳತ್ತಾನ ಅಮೋಕ್ಷದ ಕಾರ್ಯಕ್ಕೆ ಬಂಡಾರದಿಂದ ಮಕ್ಕಳು ಹರಿದಾರ ಈಗ ಯಾವ ಕಾರ್ಯಕ್ಕೆ ಬಂಡಾರದಿಂದ ಸೀಟ್ಯಾಗ ಹೇಳಿದಾರೆ ಹೇಳ ಈಗ ಮಾತಾಡ ನಾನು ಇದ್ರಿಗೆ ನೀ ಏನೋ ಅಂದ್ರೆ ನಡೆದಿಲ್ಲ ನಾ ಮಾತಾಡ್ತೀನಿ ನೀವು ಮಾತಾಡು ನಾ ಮಾತಾಡಾಗ ನೀವು ಒಂದ್ ಸ್ವಲ್ಪ ಸುಮ್ಮನೆ ಮಾತಾಡ್ರಿ ನಾ ಏನಂತೀನಿ ಅಮೋಘ ಸಿದ್ಧ ಪದ್ಮಾವತಿ ಕೂಡಿಲ್ಲ ಕೂಡಲದ ಮಕ್ಕಳು ಹರಿದಿದ್ದು ಎಲ್ಲರಿಗೆ ಹಾಲ್ ಮತ್ತು ವಿಷಯ ಎಲ್ಲರಿಗೂ ಕೂಡ ಅದಕ್ಕೆ ನಂದು ಒಪ್ಪಿಗೆ ಅದಲ್ಲ ಅದಕ್ಕಿಲ್ಲ ನಾನು ಅದಕ್ಕೆ ಒಪ್ಪಿಗೆ ಅದ ನೀ ಚಟ್ಟ ಅದ ಚಟ್ಟ ನೀ ಮಾತಾಡ್ದ ಹೊಟ್ಟೆ ಕೇಳವಲ್ಲ ಈ ದೈವ ಹೂ ಅನ್ಬೇಕ ನಾ ಏನೇ ಮಾತಾಡ ನೀ ಮಾತಾಡ ನಾ ಕೇಳವಲ್ಲ ದೈವ ಹೂ ಅನ್ಸುವಂಗ ಉತ್ತರ ಹೇಳ್ತಲ್ಲ ದೈವ ಹೂ ಅನಿಸಲಾರ್ದೇನೆ ಮಾತಾಡೋದು ಇಲ್ಲ ನಾನು ಇವತ್ತು ನಾನು ದೈವ ಈ ಕೂತಿರ್ತಕ್ಕಂಥ ಮಂದಿ ಚಟ್ಟ ಗುಬ್ಬಿ ಚಟ್ಟ ಕರೆಕ್ಟ್ ಇತ್ತಂದ್ರ ಅಮೋಕ್ಷದ ಹೆಂಗ ಕಾರ್ಯಕ್ಕೆ ಬಂಡಾರದಿಂದ ಮಕ್ಕಳು ಹಡ್ದ ನೋಡು ಅದಕ್ಕೆ ನಂತ ಸಿದ್ಧಾಂತ ಎಲ್ರಿ ನಮ್ಮ ಮಂದಿಗತ್ತೆ ಇಲ್ಲ ನೋಡು ಇಲ್ಲ ಹಂಗ ಹಿಂಗತ್ ಹೇಳು ಮನುಷ್ಯ ನಾ ಅಲ್ಲ ಅದು ಐತೋ ಇಲ್ಲೋ ಅದು ಚಟ್ಟಿ ಸದ್ಯಕ್ಕೆ ಯಾರಿಗೂ ಇಂತ ಸಣ್ಣ ಹುಡುಗರಿಗೆ ಗೊತ್ತದ ಗೊತ್ತಿಲ್ಲ ಇದು ನಮ್ಮ ಕ್ವಶನ್ ಕಾಣ್ತಾರ ಅಲ್ಲ ಯಾರಿವ ಇವನ್ ಯಾರಿವ ಚಡ್ಡ ಬಂದ ಪ್ಯಾಂಟೆ ಕುಡ್ರ ಬೈಟಿ ಎಲ್ಲಿದ್ದು ಹಿಡ್ಕೊಂಡ್ ಬರ್ತೀನಿ ಯಾವ ತೆಳಗ ಸರ್ ಎಲ್ಲಿ ನಮ್ಮ ಹನುಮಂತ ಸರ್ ದಯವಿಟ್ಟು ಬ್ಯಾನ್ ಬರ್ಬೇಕು ನೀವು ಒಂದ್ ಮಿನಿಟ್ ತಗೊಂಡ್ರಿ ನೀವು ಸರ್ ಬರ್ರಿ ನೀವು ಏನು ಗಡಬಡ ಮಾಡಕ್ ಹೋಗ್ಬೇಡ್ರಿ ಏನು ಗಡಬಡ ಮಾಡಕ್ ಹೋಗ್ಬೇಡ್ರಿ ನನಗೆ ಗೊತ್ತ ಹೇಳ್ಕೊಂಡ್ರಿ ನೀವು ಇವ್ರನ್ನ ನನಗೆ ಗೊತ್ತಾದ ನಿಮಗೆಲ್ಲ ಗೊತ್ತಿಲ್ಲ ಕಮಿಟಿ ಪಚ್ಚಿದ್ರೆ ಮಾತಾಡ್ತಾನ ಇವನ್ ಹೆಂಗ್ ಹಿಂದೆ ತಗೊಂಡಿ ಗೊತ್ತದಿಲ್ಲ ನಿಮಗೆ ಸರ್ ಇಲ್ಲಿ ನಿರ್ಣಾಯಕರು ನಡಬಾರಕ್ ಅದಾರ ನಾವ್ ಏನೋ ತಪ್ಪು ಮಾತಾಡುವಂತ ವಿಶೇಷ ಇಲ್ಲ ಒಂದು ಸ್ಟ್ಯಾಂಡ್ ತಗೋರಿಪ್ಪ ಸರ್ ಒಂದು ಸ್ಟ್ಯಾಂಡ್ ಹಚ್ಚ್ರಿ ಏನೊಂದಿದ್ರೆ ನನಗೊಂದು ನೋಡ್ರಿ ತೀರ ಚಲೋ ಆಗ್ತದ ಹಲೋ ಸಭಿಕರೆಲ್ಲರೂ ಸೂಜ್ ಬಿದ್ರೆ ಸಪ್ಪಳಾಗ್ಬೇಕ್ರಿ ಇದು ಹಾಲು ಮತದ ಬಹಳ ಅಡಕಾಗಿರ್ತಕ್ಕಂಥ ವಿಷಯ ತಮ್ಮೆಲ್ಲರ ಮುಂದೆ ಪ್ರತಿಪಾದನೆ ನಡೆದವ ಕಲಬುರ್ಗಿ ಸತ್ಸಂಗದಲ್ಲಿ ಸಂಭಾಷಣೆ ಮಾಡ್ತಿರ್ತಕ್ಕಂಥ ಮುದುಕನ್ ಸರ್ ಯಾನ ಕೇಳ್ಯಾರ ಅನ್ನೋದು ದೈವಿಕ ಗುರುತೈತಿ ಹೊಳ್ಳೆ ನಾವು ಹೇಳೋದೇನು ದೊಡ್ಡ ಮಾತಲ್ಲ ಬೀರ ದೇವರ ಪ್ರಸಂಗದೊಳಗಂದ್ರ ಬೀರ ದೇವರ ಸಣ್ಣ ಬಾಲಕನಾಗಿದ್ದಾಗ ಆ ಮಾಯಕ್ಕ ತೊಟ್ಟಿಲಿ ಇಳಿಸ್ಕೋಬೇಕಾದ್ರ ಸರ್ಪಿಗೆಂದ್ರ ಹಾವಿಗೆ ಮಾತು ಕೊಟ್ಟ ನಾಡಿನ ಮೇಲಿನ ನಾರಿಯರನಂದ್ರೆ ಹೆಣ್ಮಕ್ಕಳನ್ನ ಕರೆಸಿ 12 ಅಮಾವಾಸ್ಯೆ ಒಳಗೆ ನಾಗರ ಅಮಾವಾಸ್ಯೆಗೆ ಒಂದು ದಿವಸ ಒಳಗಿನ ನಾಗಯ್ಯ ಒಂದು ದಿವಸ ಹೊರಗಿನ ನಾಗಯ್ಯ ಅಂತೇಳಿ ಹಂಗನೂಲ ಸುತ್ತಿಸಿ ಒಂದೊತ್ತು ಇಡಿಸಿ ಹೆಣ್ಮಕ್ಳು ಒಪ್ಪತ್ತು ಇದ್ದು ಹೊರಗಿನ ನಾಗಯ್ಯಗೆ ಹಾಲು ಎರೆದು ಬಂದು ಪ್ರಸಾದ ಮಾಡಿಸ್ತೀನಿ ಅಂತೇಳಿ ನಾಗರ ಹಾವಿಗೆ ಮಾತು ಕೊಟ್ಟು ಕೂಸಿ ನನ್ನ ವಶ ಮಾಡಿಕೊಂಡಾಳ ಅಲ್ಲಿ ಇನ್ನೂ ಪಕ್ಷಿ ಪ್ರಾಣಿಗಳ ಅದಾವ ಆ ಪಕ್ಷಿ ಪ್ರಾಣಿಗಳಿಗೆ ಏನು ಮಾಯಕ್ಕ ಪಾರೊಂದು ಪೋರಿ ನೆಲವಂದ ಗಂಗೆ ಸೂರ್ಯ ಚಂದ್ರರು ಅಂದ್ರ ಮುಂದೆ ಕರಿತಿಲಿ ಮಾನವರು ಹುಟ್ಟಿ ಸಣ್ಣ ಸಣ್ಣವರು ಕಾಲು ಬದಲಾಯಿಸಿ ಈ ಸುಳ್ಳು ಮಾಯಕ್ಕ ಮಾಡಿದ್ದ ಕತ್ತಿ ಅಂತೇಳಿ ಅಂದ್ರೂ ಅನುಭವದ ತಿಳ್ಕೊಂಡು ಶಾಶ್ವತವಾದ ಅವ್ರಿಗೂ ಕೂಡ ಚಾಜಾ ಕೊಟ್ಟಾರ ಏನು ಚಾಜಾ ಕೊಟ್ಟಾರ ಅಂತಕ್ಕಂಥ ಮಾತನ್ನ ನಮ್ಮ ಉತ್ತನಾಳದ ಸತ್ಸಂಗ ರೇವಣ ಸಿದ್ದೇಶ್ವರ ಡೊಳ್ಳಿನ ಕಲಾಗಾಯನ ಸಂಘಕ್ಕೆ ನಮ್ಮ ಮುದುಕನ್ ಸರ್ ಕೇಳಿರ್ತಕ್ಕಂಥ ಮಾತಿಗೆ ಮತಿಗೆ ಗುರುನಾಥ ಎಷ್ಟು ಬುದ್ಧಿ ಕೊಟ್ಟಾನ
ಎಷ್ಟು ಜ್ಞಾನದ ಉಪದೇಶ ಮಾಡ್ಯಾನ. ಹಿಂಗೆ ನನ್ನ ಬೀರ ದೇವರಿಗೆ ನಾಗರ ಹಾವಿಗೆ ಏನು ಮಾತಕ್ಕೆ ಮಾಯಕ ಕೊಟ್ಟಾಳಲ್ಲ, ಇನ್ನುಳಿದು ಪಶು ಪಕ್ಷಿ ಪ್ರಾಣಿಗಳಿಗೆಲ್ಲನೂ ಕೂಡ ಸಣ್ಣ ಕೂಸಿನ ಆಡು ತೊಟ್ಟಿಲದ ಮೇಲೆ ಚಟ್ಟಿನಲ್ಲಿ ನಿಮ್ಮ ರೂಪಗಳನ್ನು ಎಲ್ಲ ಚಿತ್ರ ರೂಪದಲ್ಲಿ ತೋರಿಸ್ತೀನಿ ಅಂತೇಳಿ ನಮ್ಮ ಪರಶು ಮಾಸ್ತರ್ ಉತ್ತರ ಕೊಟ್ಟಾರ. ಆ ಉತ್ತರಕ್ಕೆ ಹಿರಿಯರು ಒಬ್ಬರು ಹೌದಂದಾರ, ಒಬ್ಬರು ಶಾಂತ ಕೂತಾರ. ಅಲ್ಲತ್ ಹೇಳಿ ನಮ್ಮ ಮುದುಕಾನ ಮಾಸ್ತರ್ ಸ್ಟೇ ತಂದಾರ. ಅಲ್ಲತ್ ಮುದುಕಾನ ಮಾಸ್ತರ್ ಸ್ಟೇ ತಂದಾರಪ್ಪ ಅಂತಂದ್ರೆ ಇಲ್ಲಿ ಮುಚ್ಚಿ ಹೊಟ್ಟೆ ಇಡಲಾರದೆ ಶಾಶ್ವತವಾಗಿರ್ತಕ್ಕಂಥ ಉತ್ತರ ನಿಮ್ಮಿಂದ ಹೊರಗೆ ಬರಬೇಕು. ಇದು ನಿಮ್ಮದು, ನೀವು ಮಾಡಿರ್ತಕ್ಕಂಥ ಪ್ರಶ್ನೆ ಇದು. ನಮ್ಮ ಅದೇ ತೆರನಾಗಿ ಪರಶು ಸರ್ ಕೂಡ ನಿಮಗೊಂದು ಪ್ರಶ್ನೆ ಮಾಡ್ಯಾರ. ನೀವು ಮತ್ತಿಗೆ ಮುಟ್ಟಿದಟ್ಟು ನೀವು ಉತ್ತರ ಕೊಟ್ಟಿರಿ. ಅದಕ್ಕೆ ಅಲ್ಲಂತ ಮಾತು ಅವರು ಹೇಳ್ಯಾರ, ಅಲ್ಲನಂತ ಮಾತು ಅವರು ಹೇಳ್ಯಾರ. ಅವರೂ ಕೂಡ ಅಲ್ಲಾಗಿತ್ತಂದ್ರೆ 1700 ಮಠ ಮನೆಯಲ್ಲಿ ಎಲ್ಲರಿಗೂ ಹೋಗೋದಾಗದಿದ್ರು ಕೂಡ ಯಾಳೇನೆ ಕೂಡಿ ಬಂದ್ರೆ ಯಾರಾದ್ರೂ ಹೋಗ್ಬೋದು. ಹೇಳ್ಯಾರಲ್ರಿ, ಹಣೆಯಕ್ಕಿ ಕೂಡಿ ಬಂದ್ರೆ ಹಡದವ್ರ ಸಹಿತ ಇರ್ಲಾರ್ದಾಗ ಅಕ್ಕಿ ಕಾಳು ಬೀಳ್ತಾವತ್ತ. ಯಾವುದಕ್ಕರೆ ಹೋದಾಗ ಯಾವ ಮಠ ಮನೆಯರೇ ದರ್ಶನ ಆಗಬಹುದು. ಆಯ್ತಪ್ಪ ಅಂತಂದ್ರ ಹೌದು, ಈ ಮಠ ಮನೆ ಒಳಗೆ ಹಿಂಗೆ ಆಯ್ತು, ಇಂಥ ಆಗತೈತಿ. ಸದ್ಯಕ್ಕೆ ಪರಶು ಮಾಸ್ತರ ನೋಡ್ರಿ ಎಂದು ನಾವು 12-13 ವರ್ಷದಿಂದ ಹಾಡು ಕೇಳಿದ್ದೇವೆ ನಾವು. ಯಾವುದು ಕೆನಾಲ ನೀರ ಬಿಟ್ಟಾಗ ಹೋಗ್ತಾರೆ ಒಗಿಲಾಕ ಹುಡುಗ್ಯಾರ ಅಂತಕ್ಕಂಥ ದಾಟಿ ಕರೆ ಇವತ್ತು ಅದನ್ನ ಹಾಡಿದಕ್ಕರ ಹೆಂಗ ನೆನಪಿಗೆ ಬತ್ತಲ್ಲ, ಹಂಗ ಆ ಪ್ರಶ್ನೆದ ಉತ್ತರ ಈ ಸಭದೊಳಗೆ ಯಾರಾದ್ರೂ ನಾಡು ತಿರುಗುತ್ತಾರೆ, ಯಾರು ತಿರ್ಗಂಗಿಲ್ಲ, ಎಲ್ಲರೂ ಜಗತ್ತು ತಿರುಗುತ್ತಾರೆ. ಗುರು ತಕ್ಕೈತಿ. ಆ ನಮ್ಮ ಮುದುಕಾನ್ ಸರ್ ಕೊಟ್ಟಿರ್ತಕ್ಕಂಥ ಉತ್ತರ ಕಲ್ಲೂರು ಮಠ ತಪ್ಪಿತ್ತಂದ್ರೆ ಪರಶು ಮಾಸ್ತರ್ ಅದನ್ನ ಕ್ಲಿಯರ್ ಫೈನಲ್ ಮಾಡಿಬಿಡಬೇಕು, ಮುಚ್ಚಿಟ್ಟು ದಾಟಂಗಿಲ್ಲ ಹೌದು ಅಂತಕ್ಕಂಥ ಸೂಚನೆ ಐತಿ. ಬಹಳ ಗಟ್ಟಿ ಮಾತು. ಆ ಸೂಚನೆ ಪ್ರಕಾರ ಮುದುಕಾನ್ ಸರ್ ನೀವು ಅಲ್ಲಗಳ್ದಿರಿ, ಯಾರ್ದು ಮಾಯಕ್ಕ ಕೊಟ್ಟಿರ್ತಕ್ಕಂಥ ಗುಬ್ಬಿ ಚಟ್ಟ ಅಲ್ಲಂದಿರಿ. ಇನ್ನ ನಿಮ್ಮ ಉತ್ತರ ಹೇಳ್ರಿ ಸರ್. ಮುಂದಿನ ಪಾಳೆ ಕೇಳ್ತೇವ್ರಿ, ಅವ್ರ ಹೆಂಗ್ ಪಾಳೆ ಬಿಟ್ಟು ಹೇಳ್ತಾರಲ್ಲ ಹಂಗ ಹೇಳ್ತೇವ್ರಿ. ಕರೆಯಪ್ಪಣ್ಣ, ಹೋರಿ ಕಮಿಟಿ ನಿರ್ಣಯ ಅಂತಿಮ, ಮುಂದ್ ಮಾತಾಡಂಗಿಲ್ಲ ಸರ್. ಅವ್ರ ಆಲ್ಗಳ ಮಾತು ಮುಗಿತಿ, ಹೆಚ್ಚಿಗೆ ಹೊಟ್ಟೆ ಏನು ಬಳಕೆ ಮಾಡಂಗಿಲ್ಲ. ಮುಂದೂ ನೀವೇ ಹೇಳವ್ರಿದ್ದೀರಿ, ಈಗೂ ನೀವೇ ಹೇಳವ್ರಿ, ಫೈನಲ್. ಅದಕ್ಕ ಹಾ ಸರಜೋಡಿ ಕಲಾವಂತರಿಗೆ ಹೌದು ಮಾಯಕ್ಕ ಉತ್ತರ ಕೊಡು ಮುಂದ ಹೇಳಕತ್ತೇನ್ರಿ. ಭಾಳ ವಿಚಾರ ಮಾಡಿ. ದೈವದೊಳಗ ಜ್ಞಾನಿಗಳಿರ್ತಾರ. ಸುಮ್ಮನೆ ದೈವಪ್ಪ ಅಂತಂದ್ರೆ ಸಾಮಾನ್ಯ ಅಲ್ಲ, ದೇವರ ದೈವದೊಳಗೆ ಅದಾನ ಅಂತೇಳಿ ಪೂರ್ವಜರು ಮಾಡಿಟ್ಟಾರ. ಅಷ್ಟೇ ಸತ್ಯವಾದ ಮಾತ. ಪರಶು ಮಾಸ್ತರ್ ನೀವು ಅಲ್ಲಗಳ್ದೀರಿ. ನಿಂಬುದ ಕರೆ ಜನ ಹೆಗಲ ಮ್ಯಾಲಿನ ಟಾವಲ್ ತೆಗೆದು ಹಾರಿಸಾಡಿ, ಹೌದು ಸದ್ದ ಚಾಜಾ ಕೊಟ್ಟದು ನಡೀತೈತೆ ಅಂತ ಜನ ಟಾವಲ್ ಹಾರಿಸ್ಬೇಕ, ಹಂಗ ಉತ್ತರ ಕೊಡ್ರಿ. ಮತ್ತ ಇಲ್ಲಂದ್ರ ಮತ್ತ ಕೊಟ್ಟದ್ದು ಸತ್ಯೈತೆ ಅಂದ್ರೆ ಒಪ್ಕೊಂಡು ಬಿಡ್ರಿ. ಇಲ್ಲ ಉತ್ತರ ಕೊಡ್ತಾನ. ಯಾಕಂತೇಳಿ ಯಾಕಂದ್ರೆ ದೈವದೊಳಗೆ ಶಾನ್ಯಾರ ಇರ್ತಾರೆ, ಇದೊಂದು ನಮಗೆ ಗುರ್ತಿರ್ಬೇಕು. ಸರ್ ನಾವೊಂದು ಮಾತು ಹೇಳ್ತೀನಿ, ಏನೋ ವಿಷಯ ಮಾತಾಡಿ ಸಿದ್ಧರಿಗೆ ಬಟ್ಟು ಬಂದಿರಬಾರ್ದು. ಯಾಕಂತೇಳಿ ಅಮೋಘ ಸಿದ್ಧ, ಮಾಳಿಂಗರಾಯ, ಬೀರದೇವ್ರ, ರೇವಣ ಸಿದ್ಧ ಇವರೆಲ್ಲ ಸಂಗತಿಗೆ ಸಿದ್ರು. ಸಿದ್ಧರಿಗೆ ಬಟ್ಟು ಬರುವಂಗ ಉತ್ತರ ಹೇಳಂಗಿಲ್ಲ. ಇನ್ನೊಂದು ನಾ ಯಾರ ಕೈಯಾಗೂ ಪಕ್ಕ ಕಲ್ತಾವನು, ಸ್ವಂತ ಕಲ್ತಾವ್ ನಾನು. ಅದಕ್ಕೆ ನಾ ಒಂದು ಮಾತು ಹೇಳ್ತೀನಿ ಸರ್, ಉತ್ತರ ಹೇಳ್ತೀನಿ. ಯಾವ ಅಕ್ಕ ಮಾಯವ ಕಾಡ ರುದ್ರ ಭೂಮಿ ಕೊದಲಿಗೆ ನಂದನವನದಾಗ ಆದಿಶೇಷಾಗ ಮಾತೇನು ಕೊಟ್ಟಳಲ್ಲ, ವರ್ಷಕ್ಕೊಂದು ದಿವಸ ನೂಲು ಸುತ್ತಿ ಹಾಲು ಹಾಕಿ ನಿನ್ನ ಪೂಜೆ ಮಾಡ್ತಾನ. ನಮ್ಮ ತಮ್ಮಣ್ಣ ನಮಗ್ ಕೊಡೋದ ಕಲಕಲ್ಲಿ ನಿಂತರ ಪ್ರಾಣಿ ಪಕ್ಷಿದಲ್ಲ, ಅವಕ್ಕೇನತ್ತ ಮಾತು ಕೊಟ್ಟಳು ಅದನ್ನ ಕೇಳ್ರಿ. ಹೆಂಗಪ್ಪ ಅಂದ್ರ ನಮ್ಮ ಹಾಲು ಮತ್ತ ಸಿದ್ಧರ ಸದರದ ಮೇಲೆ, ಪಲ್ಲಕ್ಕಿ ಮೇಲೆ, ಸತ್ತಿಗೆ ಮೇಲೆ ನಿಮ್ಮ ಗುರ್ತುಳಿಲೆ ತಳಿ ಅವಕ್ಕೆ ಮಾತು ಕೊಟ್ಟು ತೊಟ್ಲ ಬಿಚ್ಚಾಳ. ಹೌದು. ಇನ್ನಾದ್ರೂ ಹೋಗಿ ನೋಡ್ರಿ, ಸದರದ ಮೇಲೆ ಗಿಳಿ ಅದಾವು, ನವಿಲ್ ಅದಾವು, ಸತ್ತಿಗೆ ಮೇಲೆ ಅದಾವು. ನೋಡ್ರಿಲ್ಲ, ಪರೀಕ್ಷೆ ಮಾಡ್ರಿ. ಯಾಕ್ರಿ ಯಾಕತ್ತಿಳಿ ಆಕಿ ಮಾಯವ ಅವಾಗ ಮಾತು ಕೊಟ್ಟಾಳು. ಸೂರ್ಯ ಚಂದ್ರ ಇರುವವರೆಗೆ ಅದು ಇರಬೇಕು. ಹೌದು. ಚಟ್ ಅಂದ್ರೆ ಚಟ್ ಎಲ್ಲಿ ಸಿಗ್ತಾವ ನೋಡಾಕ. ಈಗ ಉತ್ತರ ಮುಗಿತಲ್ರಿ, ನಮ್ದು ಉತ್ತರ ಮುಗಿ. ಈಗ ನಾ ಮಾತಾಡ್ತೀನಿ. ನೀವೆಲ್ಲ ಹಿರಿಯರದಿರಿ. ಚಟ್ಟ ಒಂದು ತಾವ್ಲು ಇರ್ತಾವು, ಒಂದು ತಾವ್ಲು ಇರಂಗಿಲ್ಲ, ಒಂದು ಸೀಟಾಗಿ ಇರ್ತಾವ, ಒಂದು ಸೀಟಾಗಿ ಇರಂಗಿಲ್ಲ, ಹಿಂಗೆ ಹೇಳ್ಯಾರ ಅವರು. ಒಂದು ಇಲ್ಲೇ ಕೊಡುಕ ಮಾಡ್ಬರ್ತಡಿ. ನಾ ಉತ್ತರ ಹೇಳಕ್ಕಾರ ಮೊದಲೇ ಮಾತಿನ ಪಾಯಿಂಟ್ ಹಿಡ್ಕೊಂಡು ಉತ್ತರ ಹೇಳಿದನ. ಇಲ್ಲೇ ಸತ್ಯ ಕಾಣ್ತಾನ, ಅದನ್ನ ದೊಡ್ಡ ಆಗೋದಿಲ್ಲ, ಅದನ್ನು ಹೇಳುವಂಥ ಅವಶ್ಯಕತೆ ಇಲ್ಲ. ನೀ ಬಂದು ನನಗೆ ಮಾತಿಗೆ ಇದನ್ನೇ ಮಾತಾಡ್ತಾನೋದಕ್ಕೋಸ್ಕರವಾಗೇ ನಾ ಮಾತಾಡಿದ. ಚಟ್ಟ ಸಣ್ಣ ಹುಡುಗರು ತೊಟ್ಟಲು ಕಟ್ಟಿ ಆ ತೊಟ್ಟಲ ಮೇಲೆ ಗುಬ್ಬಿ ಚಟ್ಟ ತಿಳಿ ಕಟ್ತಾರ. ಆ ಚಟ್ಟಿಗೆ ಎಲ್ಲ ಪ್ರಾಣಿ ಪಕ್ಷಿ ಗಿಳಿಗಳದ್ದು ಎಲ್ಲ ಗುರುತು ಐತೋ ಏನಿಲ್ರಿ? ನೀವು ಹೇಳ್ರಿ.
ಈಗ 1000 ಮಂದಿ ಹೇಳಿದ್ರು ಸುಳ್ಳ ಒಬ್ರ ಹೇಳಿದ್ರು ದೈವ ಓಕೆ ಅಂದ್ರೆ ಓಕೆ ಒಂದೇ ನಾ ಹೆಚ್ಚಿಗೆ ಮಾತಾಡವಲ್ಲ ಹಳ್ಳಿ ಮಾತಾಡುದ್ರಾಗ ಏನು ಮಾತಾಡ ಸರ್ ನಿಮ್ದು ಓಕೆ ಅಲ್ರಿ ಅವ್ರು ಸುಳ್ಳತ್ತಾರಲ್ಲ ಹೆಂಗ್ ಮಾಡೋದು ಅವ್ರು ಸುಳ್ಳತ್ತಾರ ಹೆಂಗ್ ಮಾಡೋದು ಅವತ್ತು ಹೇಳ್ತಾರ ಅವಂದ್ ಕೇಳೋದನ್ನ ಅಲ್ಲಿ ಹಿಂದ್ ಕೂತಾರ ಹೇಳ್ತಾರ ಅವ್ರು ಅದು ಸುಳ್ಳತ್ತಾರ ಅದು ನೀನ ಮಾತಾಡ ಅದು ನೀ ಮಾತಾಡಲ್ಲ ನನಗೆ ನೋಡು ನಾ ನೀ ಹೇಳಿ ಕೇಳ ಅಲ್ಲಿ ಜನ ಹೇಳಿ ಕೇಳ ಹನುಮಂತ ಸರ್ ಏನಂದ್ರು ಕುತ್ರ ಹೇಳುವಾಗ ತಾಯಲ್ ಹೌದನ್ನಂಗ ಅವ್ರು ಅಲ್ಲತ್ತಾರಲ್ಲ ಅದ್ರಾಗ ಅಲ್ಲತ್ತಾರಲ್ಲ ಹೆಂಗ್ ಮಾಡೋದು ನೋಡ್ರಿ ಈಗ ನೀವು ಕೇಳಿದಾಗೂ ಅರ್ಧ ಜನ ಚಪ್ಪಾಳಿ ಹೊಡೆದದ ಉತ್ತರ ಹೇಳಿದಾಗ ಸರ ಇವ್ರ ಉತ್ತರ ಹೇಳಿದಾಗೂ ಅರ್ಧ ಜನ ಹೊಡೆದದ್ರಿ ಅವ್ರ ಉತ್ತರ ಹೇಳಿದಾಗೂ ಅರ್ಧ ಜನ ಹೊಡೆದದ್ರಿ ಇನ್ ಇದ್ರ ಒಳಗೆ ಯಾವ್ದು ಹೇಳ್ತೀರಿ ನೀವ್ ಹೇಳಿದ್ರಿ ಇಷ್ಟ ಮತ್ತೊಂದೇನು ಈ ನ್ಯಾಯ ನೀವ್ದು ಯಾವ್ದು ಎತ್ತಲ್ಲ ಅದು ಎಸ್ ಉಳ್ಕಾದೆಲ್ಲ ಪಿಸ್ ಸಭಾ ಪಂಡಿತರು ಯಪ್ಪ ಪುಸ್ತಕದಾಗ ಬಾಳ ಬರ್ದಾರ ಎಲ್ಲ ನಂಬಕ್ ಹಾಕತಿದ್ದೇನ ಇಲ್ಲಿ ಕೇಳ್ರಿ ಇಲ್ಲಿ ಪುಸ್ತಕದಾಗ ಬಾಳ ಬರ್ದಾರ ಶಾಂತ ಒಂಜಾರ ಕೂತಿ ಕೇಳ್ರಪ್ಪ ಪುಸ್ತಕದಾಗ ಇದ್ದುದು ಬರ್ದಾರು ಇಲ್ಲದು ಬರ್ದಾರು ಪುಸ್ತಕದ ಬೆನ್ ಹತ್ತು ಬೇಡ್ರಿ ಲೆಕ್ಕಾಚಾರ ಬೇರೆದವ್ ಇಲ್ಲೇ ಬೀರಾಪನ ಗುಡಿಯಾಗ ತೋರ್ಸಕತ್ಯಾರ ಇಲ್ಲೇ ತೊಟ್ಟಲದ ಮೇಲೆ ತೋರ್ಸಕತ್ಯಾರ ಇದನ್ನ ಸತ್ಯ ಪ್ರಮಾಣ ಮಾಡ್ಕೋರಿ ಗಂಡ ಮಗ ಬೀಜದ ಮಾತು ನೋಡಿ ತಮ್ಮನಿಂದ ಇರ್ಲಿ ಸರ್ ಒಟ್ಟು ಎರಡದ್ರಾಗ ನೀವು ಯಾವ್ದು ಒಟ್ಟು ಹೇಳ್ತೀರಿ ಅದು ಓಕೆ ಓಕೆ ನಾವು ಒಪ್ಕೋತೇವೆ ಕಮಿಟಿ ಅವ್ರು ಏನ್ ಹೇಳ್ತಾರ ಅದಕ್ಕೆ ನಿರ್ಣಯಕ್ಕೆ ನಾವು ಬದ್ಧ ಸತ್ಸಂಗದ ಸೇವಾ ಬಹಳ ಒಳ್ಳೆ ರೀತಿಯಿಂದ ಸರಾಗ ರೂಪದಿಂದ ಸಾಗಿ ನಡೆದಾವ ಪರಸು ಮಾಸ್ತರ್ನ ಉತ್ತರಕ್ಕ ತಪ್ಪತ್ತೇಳಿ ಅಲ್ಲಗಳದಾರ ಮುದುಕಾನ್ ಮಾಸ್ತರ್ ದೈವ ಹೌದನಂಗ ದೈವದವ್ರ ಹೆಗಲ ಮೇಲಿನ ಟವಲ್ ಹೊರಗೆ ಹೊರಂಗ ಪಲ್ಲಕ್ಕಿ ಮೇಲೆ ಇದ್ದಿರ್ತಕ್ಕಂಥ ಸದ್ಯಕ್ಕ ಆ ಅರಿವಿಗೆ ಎಲ್ಲಾನು ಕೂಡ ಚಾಜ ಕೊಟ್ಟೆ ಪಲ್ಲಕ್ಕಿ ಮೇಲೆ ಹಾಕ್ಯಾರ ಅಂತಕ್ಕಂಥ ಮಾತ ಹೇಳಿ ದೈವದಿಂದ ಹೂ ಅನಿಸಿರಿ ಎಲ್ಲರೂ ಒಂದ್ಸಾರಿ ಮುದುಕಾನ್ ಮಾಸ್ತರ್ಗೆ ತಾಳಿ ಕೊಟ್ಟು ಅಷ್ಟೇ ಇಲ್ರಿ ಅಷ್ಟೇ ಸತ್ಯದ ಪರಸು ಮಾಸ್ತರ್ಗೆ ಹಗರತ್ತೆ ತಿಳಿಬ್ಯಾಡ್ರಿ ನೀವ ಸುಮ್ಮನೆ ಯಾವ್ದಾರ ಒಂದು ಎಲ್ಲದಕ್ಕೂ ಹೂ ಒಂದು ಎಲ್ಲಾನು ಕೂಡಿದಲ್ಲ ಚಟ್ ಇದ್ದುದು ಸತ್ಯತಿ ಚಟ್ಟದೊಳಗ ಎಲ್ಲ ಪಶು ಪಕ್ಷಿ ಪ್ರಾಣಿ ಅಲ್ಲಿನೂ ಅದಾವ ಇಲ್ಲಿನೂ ಅದಾವ ಎರಡೂ ಸತ್ಯಕ್ಕೆ ಸಮೀಪವಾದ ಉತ್ತರದಾವ ಆದ್ರೂ ಕಡೆ ಹೆಚ್ಚಿಗೀಗ ಪಲ್ಲಕ್ಕಿ ಮೇಲೆ ಆಯ್ತು ಸತ್ತಿಗೆ ಮೇಲೆ ಐತೆ ಅಂತಕ್ಕಂಥ ಮಾತನ್ನ ಸದ್ಯಕ್ಕೆ ತೋರಿಸಿಕೊಟ್ಟಾರ ಜಾಗದಾಗ ಅಂದ ಕೂಡಲೇ ನಿಮಗೆ ಚಾನ್ಸ್ ಪರ್ಮಿಷನ್ ಕೊಡ್ಬೇಕಾಗ್ಯದ ಒಂದು ಪಾಯಿಂಟ್ ಹೆಚ್ಚ ಯಾಕ ಕೇಳ್ರಿ ಈಗ ಬೀರಪ್ಪಂದು ತೊಟ್ಟಲದಾಗ ಹಾಕು ಕಾರ್ಯಕ್ರಮ ಇಲ್ಲ ತನಬ್ಯಾಡ್ರಿ ಇಲ್ಲ ತನಬ್ಯಾಡ್ರಿ ನೀವು ಎಲ್ಲ ಉಳ್ಕಾದವ್ರ ಚಪ್ಪಲಿ ಹೊಡಿ ನೀವು ಇವ್ ಹೆಚ್ಚ ನೀವು ಚಪ್ಪಲಿ ಹೊಡಿಯಂಗಿಲ್ಲ ಮಕ್ಕಳ ತೊಟ್ಟಿಲಿಗೆ ಚಟ್ ಐತಿ ಚಟ್ಟಕ್ಕೆ ನಿಮ್ಮ ಕಣ್ಣು ಕಂಡಾವ ಸುಮ್ಮತ್ತ ನಂಬಬಾರದು ಅನ್ನಂಗಿಲ್ಲ ಸತ್ಯ ಪ್ರಮಾಣ ಐತಿ ಅದು ಮಕ್ಕಳ ತೊಟ್ಟಿಲಿಗೆ ಚಟ್ಟುನು ಐತಿ ಚಟ್ಟದಲ್ಲಿ ಎಲ್ಲ ಪಶು ಪಕ್ಷಿ ಪ್ರಾಣಿಗಳನ್ನ ಇದ್ದುದವು ಸತ್ಯಕ್ಕೆ ಸಮೀಪವಾದ ಉತ್ತರನು ಕೂಡ ಪರಸು ಮಾಸ್ತರ್ ಅವರು ಕೊಟ್ಟೇ ಕೊಟ್ಟಾರ ಸತ್ಯಕ್ಕೆ ಸಮೀಪ ಕಲ್ಲ ನಿರ್ತ ಒಗದಾರ ಕರೆ ನಿರ್ತ ಸಮೀಪದಲ್ಲಿ ಹೋಗಿ ಬಿದ್ದದ ಆದ್ರ ಪೂರ್ತಿ ಅವ್ರ ಪ್ರಶ್ನೆ ಅದ ಅವ್ರ ಉತ್ತರ ಕಾಯಿಗೆನೆ ಕುತ್ತಂತ ಮಾತು ಅವ್ರದ್ದಾಗ್ಯದ ಎಲ್ಲರೂ ಒಂದ್ಸಾರಿ ಜೋರದ ಚಪ್ಪಾಳೆ ಕೊಟ್ಟು ಇನ್ನು ನೀವು ಯಾವುದಪ್ಪ ಅಂತ ಕೇಳಿದ್ರ ಅಮೋಘ ಸಿದ್ದೇಶ್ವರನ ಮಠಮಣಿ ಒಳಗ ಒಡೆಯರ್ಗಳು ಅಂದ್ರೆ ಮಾರಾಯಿಗಳು ಲಿಂಗೈಕ ಆದ್ರಂದ್ರ ಯಾವ ಸನ್ನಿಧಾನಕ್ಕೆ ತಂದು ಯಾವ ದೇವ್ರ ಅಮೋಘ ಸಿದ್ದನ ಗುಡಿಗೆ ತಂದು ಏನ ಚಟ್ಟಾರೆ ಆಯ್ತು ಸಿದ್ಗೀರಿ ಆಯ್ತು ಪಲ್ಲಕ್ಕಿರಿ ಆಯ್ತು ಅವ್ರವ್ರ ಅನುಗುಣವಾಗಿ ತಂದು ಯಾನ ನೀವು ಅದನ್ನು ನುಡಿ ಮಾಡಿ ಆ ದಂಡಿ ಮಾಡ್ತಾರಂತಕ್ಕಂಥ ಪ್ರಶ್ನೆ ಕೇಳಿರಿ ಕಲ್ಲೂರು ಮಠದ ನೀವು ಅಲ್ಲಗಳದಿರಿ ಸರ್ ಕಲ್ಲೂರು ಮಠದ ಸರ್ವತ್ತ ಅಲ್ಲಗಳದಾರ ಅಲ್ಲಗಳದ ಚಾಲೆಂಜ್ ಮಾಡ್ಯಾರ ಅವ್ರು ಕಲ್ಲೂರು ಮಠದ ಸತ್ಯ ಹೌದು ಏನು ಸುಳ್ಳು ನೀವು ಹೇಳ್ರಿ ಯಾಕ ನಿಮ್ಮ ಮಠ ಮನೆ ವಿಷಯ ನನಗೆ ಭಗವಂತ ಎಷ್ಟು ಬುದ್ಧಿ ಕೊಟ್ಟಾನ ಅಂತ ಹೇಳಿನಿ ಆಗ ಹೆಚ್ಚಿಗಿದ್ರೆ ಹೇಳ್ಬೋದು ಅಂತ ಹೇಳಿನಿ ಸರ್ ಆಗ ಕರಿಯಪ್ಪನ ಈ ಮಾತಂದಾರ ಕರೆ ನೀವ್ ಅಂದಿಲ್ಲ ಕರಿಯಪ್ಪನ ಈ ಮಾತಂದ್ರ ಆ ಪಾಳಿ ಒಳಗ ನನಗೆ ಎಷ್ಟು ಭಗವಂತ ಬುದ್ಧಿ ಕೊಟ್ಟಾನ ಅಂತ ಹೇಳಿನಿ ಆ ಪಾಳಿ ಒಳಗ ಹೆಚ್ಚಿಗಿದ್ರೆ ಹೇಳ್ಬೋದು ಆ ಪಾಳಿ ಒಳಗ ಕರಿಯಪ್ಪನ ಏನ್ ಹೇಳ್ಯಾರಂದ್ರ ನಮಗ ಕಲ್ಲೂರು ಮಠದ ಇಟ್ಟು ಮುಟ್ಟ್ಯದ ಅಲ್ಲಪ್ಪ ಅಂದ್ರ ಅಂತೇಳಿ ಕರಿಯಪ್ಪನ ಹೇಳ್ಯಾರ ಕರೆ ನೀವ್ ಹೇಳಿಲ್ಲ ನಂದು ಇದೇ ಕರೆ ಕಲ್ಲೂರು ಮಠದಾಗ ಆಗ್ತೈತೆ ತಂದಿರಿ ಅಂದಿಲ್ಲತ್ತೇಳಿ ನೀವು ನಂದ ಕರೆ ಅಂದಿರಿ ಕರಿಯಪ್ಪನ ಮಾತ್ರ ನಮಗ ಮತ್ತಿಗೆ ಮುಟ್ಟಿದಟ್ಟು ಹೇಳೇವತ್ತೇಳಿ ದಿಂಬ್ ಬರ್ಸುತ್ತ ಅವ್ರು ಹೇಳಿರ್ತಕ್ಕಂಥ ಮಾತೈತಿ ಅದಕ್ಕೆ ನಮ್ಮ ಪರಸು ಮಾಸ್ತರ್ ಅಲ್ಲಗಳದಾರಂದ್ರ ಯಾವ ಮಠ ಮನೆ ಒಳಗಾಗ್ಯದ ಸರ್ ಹೇಳಿಬಿಡ್ಬೇಕ್ರಿ ನಿನಗೆ ಬರಂಗಿಲ್ಲ ಮಾಸ್ತರ ಅದನ್ನ ನಾವು ಹೊಳ್ಳಿ ಹೇಳಂಗಿಲ್ಲ ಹಂಗಿಲ್ಲ ನನಗೆ ಎಷ್ಟು ಭಗವಂತ ಬುದ್ಧಿ ಕೊಟ್ಟಲ್ಲ ಅಂತ ಹೇಳಿನ್ಯ ನಿನಗೆ ನಿಲಕದಾಟ್ ಹೇಳಿ ನಿಲಕದಾಟ್ ಹೇಳಿ ಮುಗಿತು ಬಿಡು ನಾ ಹೇಳ್ತೀನಿ ನೋಡಿ ಈಗ ಉತ್ತರ ನೆಲಕದಟ್ಟ ಹೇಳಿದ ಅಂದ್ರ ಮಾತ
2:30 ಗಂಟೆಗ್ರಿ ದೋತ್ರ ಹರಿದಂಗಾಯ್ತು, ಪ್ಯಾಂಟ್ ಹರಿದಂಗಾಯ್ತು. ನಿಮ್ಗೆ ತಿಳಿತು ಮಾತ, ತಿಳಿತ್ರಲ್ಲ ಮಾತ. ಯಾಕ ನೀವು ನಾಳೆಗೆ ಕರೀರಿ, 2 ಮೇಲೆ ಶಿಫ್ಟ್ ಮಾಡ್ರಿ, ಹರ್ಕತ್ತಿಲ್ಲ. ದಯವಿಟ್ಟು ನನ್ನ ನಿರ್ಣಯಕ್ಕೆ ತಪ್ಪಾಗಿರ್ಬಾರ್ದು. ಇದ್ರೊಳಗೆ ದೋತ್ರ ಹರಿತೋ ಏನ ಪ್ಯಾಂಟ್ ಹರಿತಂತಕ್ಕಂಥದ್ದು ನಿಮಗೆ ಗುರ್ತಾಗೈತಿ, ನೀವೇ ತಿಳ್ಕೊರಿ. ಅವ್ರ ಉತ್ತರ ಅವ್ರು ಹೇಳೋರಿದ್ದಾರೆ ನೋಡ್ರಿ. ನಾ ಮೊದಲೇ ಬಂಧುಗಳು ಹೇಳಿದ್ದ, ಬೆಳಗಾವಿ ಜಿಲ್ಲಾ ರಾಯಬಾಗ ತಾಲೂಕ ಒಂದು ಅಳಗವಾಡಿ ಹನುಮಂತ ಮಾಸ್ತರು, ಒಂದು ಹಿಡಕಲ್ಲ ಗಂಟಿ ಮಾಸ್ತರು, ಯಾರ್ದು ಮುಲಾಜಿಲ್ಲಾರದೆ ನಿರ್ಣಯ ಕೊಡ್ತಾರಂತ ಫಸ್ಟ್ ಬಂಧುಗಳನ್ನ ಹೇಳಿದ. ಹಂಗೆ ಅವ್ರ ನಿರ್ಣಯ ಇವತ್ತ ಈ ರಾಯಬಾಗ ಭಾಗಿ ಬೀರಪ್ಪನ ಗುಡಿ ಮುಂದೆ ಹಂಗೆ ನಿರ್ಣಯ ಕೊಟ್ರ ಪುಣ್ಯಾತ್ಮರ, ಹಂಗೆ ಸ್ವಚ್ಛ ಕೊಟ್ರ ಅವ್ರು. ಇದ್ರಾಗ ನಿಮ್ಮ ಕೈಯಾಗ ಚಾಲೆಂಜ್ ಕೊಟ್ರವ್ರ. ದೋತ್ರ ಅವ ನನಗೆ ನಿಗಾಟ ಮಾತಾಡಿದಂದಾಗ ಇದ್ರಾಗ ದೋತ್ರ ಹರಿದ ಪ್ಯಾಂಟ್ ಹರಿದ, ನೀವೇ ನೋಡಿ ಹೆಂಗ ಹರಿದ್ರಿ, ಪ್ಯಾಂಟ್ ಹರಿತ್ರಿ, ಹೊಡಿಗೆ ಹೋಗಿ ಮಾಡ್ತೀನಿ ಇವನ ಅವಸ್ಥೆ ಎಲ್ಲಿ ನಡೀತದಪ್ಪ ಅಂತ ಕೇಳಿದ್ರ, ಕಲಬುರಗಿ ಜಿಲ್ಲಾ ಯಡ್ರಾಮಿ ತಾಲೂಕ, ಕಲಬುರಗಿ ಜಿಲ್ಲಾ ಯಡ್ರಾಮಿ ತಾಲೂಕ ಮುರುಘಾನೂರು ಒಳಗ, ಕಲಬುರಗಿ ಜಿಲ್ಲಾ ಯಡ್ರಾಮಿ ತಾಲೂಕು ಮುರುಘಾನೂರು ಒಳಗೆ ಬರೇ ಪಟ್ಟದ ಪೂಜಾರಿಗಳು ಅಟ್ಟೆ ಅಲ್ಲ, ಪ್ರತಿಯೊಬ್ಬರು ಒಡೆಯರ ಸಮಾಜದಾಗ ಬೇಕಾದ ಒಂದು ಕೂಸು ಸಾಯ್ಲಿ, ಕೂಸು ಸತ್ರು ಅಮೋಕ್ಷದ ಮುತ್ಯಾನ ಗುಡಿ ಮುಂದೆ ಅದನ್ನು ತಗೊಂಡು ಬಂದು ಅಲ್ಲಿ ನಿಂದಿರಿಸಿ ಹೇಳಿಕೆ ಮಾಡ್ತಾರೆ. ತಿಂಗ ಶತ ಶುದ್ಧದ ಕಲ್ಲೂರ್ಗೆ ಫೋನ್ ಹಚ್ಚು, ಅದನ್ನ ಸುಳ್ಳು ಮಾಡ್ತೀನಿ, ಮುರುಘಾನೂರಿಗೆ ಫೋನ್ ಹಚ್ಚು, ಇದು ಕರೆ ಅಲಿಕೆ ಹಾರಿಕೆ ಬಿಡ್ತೀನಿ ಅಂತ ಹೇಳಿ ಹಾರಿಕೆ ಬಿಟ್ಟ ಹೋಗಿನ. ನಾ ಖಾಲಿ ಬಂಡೋಲು ಮಾತಾಡವಲ್ಲ, ಪ್ರತ್ಯಕ್ಷ ಹೋಗಿ ನಾ ಅಲ್ಲಿ ನೋಡಿ ಬಂದಿನಿ. ಯಾರ್ಯಾರು ನೋಡಿದ್ರು ಅದು ಹೇಳ್ತೀನಿ ನಿನಗೆ. ಬಸವನ ಸಂಗೊಳಿಗೆ ಮಹಾರಾಜರು, ಚಿಂಚೋಳಿ ಮಹಾರಾಜರು, ಗೂಳೀಶ್ವರ ಮುತ್ಯಾರು, ನಾವು ಸ್ವತಃ ಅಲ್ಲೇ ಹೋಗಿ ನಾ ಮೊನ್ನೆ ಅಲ್ಲೇ ಪಟ್ಟದ ಪೂಜಾರಿಗಳು ಲಿಂಗದಾಗ ಅದಕ್ಕರ ಮುರುಘಾನೂರು ಚಂದ್ರು ಮಾಸ್ತರ್ ಜೋಡಿ ಹಾಡಿಕೆ ಮಾಡಿ ಅದೇ ಊರಾಗ ಹೊತ್ತು ಮುಳುಗಲ್ತಾನ, ಅವ್ರನ್ನ ದನ್ನ ಮಾಡಲ್ತಾನ, ಅದೇ ಊರಾಗ ನಿಂತು ಬಂದಿನಿ ಪುಣ್ಯಾತ್ಮರೇ. ಅವತ್ತೇ ಅಂದಾನ ಚಿಂಚೋಳಿ ಮಹಾರಾಜ್ ಅಂದ, ಅದನ್ನೆಲ್ಲ ನೋಡಿ ಪರಸು ನಮ್ಮ ಮಠ ಮನೆಗೆ ಎಲ್ಲಿ ನಡೀದಲು ನಿನಗೆ ಕೇಳಾಕ ಪ್ರಶ್ನೆ ಕೇಳಾಕ ಶುದ್ಧ ಆಯ್ತಲ್ಲ ಯೂಟ್ಯೂಬ್ದಾಗ ಹೋದ್ರೆ ಮರುದಿವ್ಸ ಮುತ್ಯ ನೋಡ್ತಾ ನಾಳೆ ಮುಂಜಾನೆ ಎದ್ದಿದ್ದನ. ನಮ್ಮ ಮಠ ಮನೆಗೆ ಎಲ್ಲಿ ಇದ್ದಿದ್ಲು ಪರಸು, ಇದು ಬಲೆ ಸಿಕ್ತು ನಿನ್ನ ಕೈಯಾಗ ಬಂದದ್ ನಾವ. ಇರ್ಲಿ ಎಲ್ಲಾರು ಒಂದು ಸಾರಿ 2 ಮಂದಿ ಕಲಾವಿದರಿಗೆ ಒಂದು ಜೋರಾದ ಚಪ್ಪಾಳೆಯನ್ನು ಕೊಡ್ರಿ. ಯಾಕೆ ಇದೊಂದು ಸಂದೇಶ ಅಂತ ಕೇಳಿದ್ರ, ಹಿರಿಯರು ಭಾಳ ಚಂದ ಹೇಳಿದ್ರು, ಉಲ್ಕುತನ ಬಸರಲ್ಲ, ಕೆಣಕುತನ ಜಗಳಲ್ಲ. 2 ಮಂದಿ ಒಳ್ಳೆ ಮಾತಾಡುವಾಗ ಯಾಕೋ ನಮ್ಮ ಮುದಕಣ್ಣ ಸರ್ ಎಲ್ಲ ನಮ್ಮ ಹಾಲು ಮತ್ತು ಮಠಬಂಡಿ ಅವ್ರಂದ್ರೆ ನಮ್ಮ ಬೀಗರರು ಇದಾರು, ನಮ್ಮ ಅಣ್ಣತಮ್ಮರರು ಇದಾರು, ಪರಸು ಮಾಸ್ತರ್ ದೋತ್ರ ಹಂಜಾರ ಅಳಿಗಾಡಿಸಿ ನೋಡ್ಬೇಕಂತೇಳಿ ಅವರು ಹುರುಪಿನಿಂದ ನಮ್ಮವರೇ ಅಂತೇಳಿ ಮಾತಾಡ್ಯಾರ ಅಳಿಗಾಡುದಿಲ್ಲ ಅಲ್ಲಿ ನೋಡಿ ಕಾಕಾಗತ್ತೆ. ಇದು ಅಳಿಗಾಡ್ತೈತಿ, ಅಳಿಗಾಡೋದು ಲೆಕ್ಕ, ಗಾಳಿ ಬಿಡ್ತಾರೆ ಅಳಿಗಾಡಕ್ ಬೇಕ. ಇರ್ಲಿ, ಎಲ್ಲರೂ ಒಂದ್ಸಲ ಒಳ್ಳೆ ಮನರಂಜನೆ ಕೊಟ್ಟಾರ. ಮುರುಘಾನೂರು ಚಂದ್ರು ಮಾಸ್ತರ್ ಎಲ್ಲಾರು ದೂರ ಆದ್ರು, ಮುರುಘಾನೂರು ಚಂದ್ರು ಮಾಸ್ತರ್ ಏನು ಭಾಳ ದೂರ ಇಲ್ಲ, ನಿಮಗೂ ನೇರವಾಗಿ ಇಲ್ಲ ಅವ್ರಿಗೆ ಸರ. ಬರಬರಿ ಅದಕ್ಕ ಒಳ್ಳೆಯ ಕಾರ್ಯಕ್ರಮ, ಮನರಂಜನೆ, ನಗು ನಗುಸುತ್ತಾ 2 ಮಂದಿ ಕಲಾವಿದರು ಕೊಡ್ಲಿಕ್ಕತ್ತಾರ. ಒಂದ್ಸಾರಿ ಜ್ವರದ ಚಪ್ಪಾಳೆ ಕೊಡ್ರಿ. ತಂಗಿ ಚಾಲ್ ಹಾಡಕ್ಕಿದ್ದಾಳ, ಅಗಲುದ್ರೊಳಗ ಏನು ಸುಖ ಐತಿ ಅಂತಕ್ಕಂಥ ಉದಾಹರಣೆ ಮಾತಾಡ್ಬೇಕ್ರಿ ಸರ್. ಯಾಕಂದ್ರ ನೀವು ಇಲ್ಲೇನಿಲ್ಲ, ಇದು ಯಾಕಂತ ಕೇಳಿದ್ರಿ, ಹಾಲು ಮತ್ತು ಅನ್ನೋದೇನು ದೊಡ್ಡ ಸಮುದ್ರ ಅದು. ಯಾರು ಎಷ್ಟು ಕುಡ್ದೀವು, ಕಡ್ಡಿಗೆ ಬೆವರು ಬಿಟ್ಟಟ್ಟು ನಮಗೆ ಸಿಕ್ಕಿಲ್ಲ. ನಾವು ಭಾಳ ದೊಡ್ಡವರಲ್ಲ, ಭಾಳ ನಗು ನಗುತ್ತಾ ಹುರುಪಿಸುತ್ತಾ ನೀವು ದೋತ್ರ ತನ್ಲಿಲ್ಲ ಅಂದ್ರೆ ಮಂದಿ ಇಟ್ಟು ನಗ್ತಿದ್ದಿಲ್ಲ, ಮಂದಿ ಇಟ್ಟು ಇರ್ತಿದ್ದಿಲ್ಲ. ಇದೆಲ್ಲರೂ ಭಾರಿ ಮಾತ. ಒಳ್ಳೆಯ ತಮ್ಮೆಲ್ಲ ಮುಂದೆ ಕಲೆ ಪ್ರದರ್ಶನ, ಭಾಳ ಒಳ್ಳೆ ಪ್ರದರ್ಶನ ಕೊಟ್ಟಾರ. ಅಷ್ಟೇ ಆನಂದ ಆಗ್ಯದ. ಇನ್ನು ಪರತಾಗೋದ್ರಿಂದ ಏನು ಸುಖ ಐತಿ ಮಾತಾಡಿ ಚಾಲ ಹಾಡಿ ತಂಗಿ ಪಾಳೆ ಕೊಡ್ತಾಳ. ಆ ಮರುಪಾಳಿಯಲ್ಲಿ ಒಂದಾಗೋದ್ರಿಂದ ಏನು ಸುಖ ಐತಿ ಅಂತಕ್ಕಂಥ ವಿಷಯನ ತಕ್ಕೊಂಡು ಪರಸು ಸರ್ ಬರ್ತಾರ. ಇದ್ರೊಳಗೆ ಪರಸು ಸರ್ ಇನ್ನೊಂದು ಕೇಳಬೇಕ್ರಿ ನೀವು ಪ್ರಶ್ನೆ. ಈಗ ಕೇಳ ನಾನು ಈ ಪಾಳಿ ಒಳಗೆ ಮುದುಕನ್ ಸರ್ ಪಾಳಿ ಐತಿಗ. ಇನ್ನೊಂದು ಮಾತು ಪರಸು ಅವ್ರಿಗೆ ಕೇಳಿ ಅವ್ರ ಪಾಳಿಯಲ್ಲಿ ಬಂದಷ್ಟು ಹೇಳಿ ಮತ್ತೊಂದವ್ರು ಕೇಳ್ತಾರ. ಕೊನೆಗೆ ಸಮಯ ಇದ್ರು ಒಂದೇ ಚಾಲರೆ ಯಾಕವತ್ತು ಹಾಡಿ ಆ ಮಾತಿನ ಉತ್ತರ ಕೊಟ್ಟು ಎಲ್ಲರೂ ನಾವು ನೀವು ಸಾವಧಾನ ರೂಪದಲ್ಲಿ ಬೆಳಗ್ಗೆ ಸೂರ್ಯೋದಯಕ್ಕೆ ಮಂಗಲ್ ಮಾಡೋಣ ಅಂತಕ್ಕಂಥ ಮಾತೈತಿ. ಈಗ ಒಂದು ಮಾತು ಅವ್ರಿಗೆ ಕೇಳಿ ಡಿವೈಡ್ ಅಂದ್ರೆ ಬ್ಯಾರೆ ಆಗೋದ್ರಾಗ ಏನು ಸುಖ ಐತಿ ಅಂತಕ್ಕಂಥ ಒಂದು ಉದಾಹರಣೆ ಕೊಟ್ಟು ಸರ್ಜೋಡಿ ಕಲಾವಂತರಿಗೆ ಇನ್ನೊಂದು ಪ್ರಶ್ನೆ ಏನೈತ್ರಿಪ್ಪ. ಗುರುಗಳು ಹನುಮಂತ ಗುರುಗಳು ಹೇಳಂದ್ಗಳನ್ನ ಹೇಳ್ಬೇಕದ. ಹೌದು. ಆ ಸರ್ಜೋಡಿ ಕಲಾವಂತರಿಗೆ ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂದ್ರ, ಏನ್ರಿಪ್ಪ, ಅದೇ ಕಾಡರುದ್ದರ ಭೂಮಿ ಕೊದಲಿಗೆ ನಂದನು ಒಣದಾಗ ಎಲ್ಲಿ ಕಾಡರುದ್ದರ ಭೂಮಿ ಕೊದಲಿಗೆ ನಂದನು ಒಣದಾಗ ಆ ಕೂಸಿನ ಸಲುವಾಗಿ ಅಕ್ಕವ್ವ ಮಾಯವ ಸುತ್ತ ಹಾಕಿದ್ರಿ ಅಲ್ಲಿ ತೊಟ್ಲ. ಹೌದು ಹೌದ್ರಿಪ್ಪ.
ಹಾಲ ನನಗೆ ಬೀಳ್ಬೇಕು ನಿನಗೆ ಬೀಳ್ಬೇಕು ಅಂತೇಳಿ ತಮ್ಮ ನನಗೆ ಬೇಕು ನಿನಗೆ ಬೇಕಂತೇಳಿ ಜಗಳ ಚಲೋ ಆಯ್ತಲ್ಲ. ಹೌದು. ಅವಾಗ ಅಕ್ಕವನ ಮಲ್ಲಿಗೆ ಹಾಲು ಬೀಳಲಿಲ್ಲ, ಮಾಯವನ ಮಲ್ಲಿಗೆ ಹಾಲು ಬಿದ್ದು. ಹೌದು. ಅವಾಗ ಅಕ್ಕವ ಮನದಾಗ ನೋಸ್ಕೊಂಡು ನಮ್ಮ ತಮ್ಮ ಬೀರಾನ ನನಗೆ ವಶ ಆಗಲಿ ಅಂತೇಳಿ ಉಸಿರು ಹಾಕತ್ತಳು. ಹೌದು ಹೌದ್ರಿಪ್ಪ. ಅವಾಗ ಬೀರ ದೇವ್ರ ಅಕ್ಕವ್ಗ ಆಕಾಶವಾಣಿ ಮಾಡಿ ಹೇಳ್ತಾನ, ಏನತ್ತ? ಯಾಕ ಮುಂದೊಂದು ದಿವಸ ನೀನು ಹುಲಿ ಆಗಿ ಹುಟ್ಟಿನಿ ಬರಾಕತ್ತ. ಹೌದು. ನನ್ನ ಶಿಷ್ಯ ಮಾಡಿದ್ರ ಕೊಟ್ಟು ಕಳಿಸ್ತೀನಿ. ಹೌದು. ಅವತ್ತು ನೀನು ಹಾಲು ಕುಡಿತೀನಿ ಅಂತೇಳಿ ಕಾಡ ವೃದ್ಧರ ಭೂಮಿ ಕೊದಲಿಗೆ ನಂದನವನದಾಗ ಅಕ್ಕವ್ಗ ಮಾತು ಕೊಟ್ಟ ಬೀರ ದೇವ್ರ. ಹೌದು. ಮಾಯವನ ಹಾಲು ಯಾವಾಗ ಕುಡಿತೀನಿ ಅಂತೇಳಿ ಮಾತು ಕೊಟ್ಟಿದ್ದ. ಇದು ಬರ್ಲಿ. ಇದು ಸರಜೋಡಿ ಕಲಾವಂತರಿಗೆ ಪ್ರಶ್ನೆ. ಹೌದು. ಏನು ಕೇಳೋಣ ಕೇಳ ಹೆಂಗ? ಹೌದು ಗಬ್ರು. ಮಾಯವನ ಹಾಲ ಯಾವಾಗ ಕುಡಿತೀನಿ ಅಂತೇಳಿ ಬೀರ ದೇವ್ರ ಮಾತು ಕೊಟ್ಟಿದ್ದ. ಬರ್ಸದ ಪ್ರಶ್ನೆ ಅದು. ಪ್ರಶ್ನೆ ಇದೆ ನೀಗಲರ ಮಾತ್ರಿ ಬಾನಗಡ ಕೇಳ. ಅದಕ್ಕೆ ಸರಜೋಡಿ ಕಲಾವಂತರಿಗೆ ಇದೊಂದು ಪ್ರಶ್ನೆ. ಮುಂದಿನ ಸಂಧಿಗೆ ಅವರಿಗೆ ಭಗವಂತ ಎಷ್ಟು ಬುದ್ಧಿ ಕೊಟ್ಟಾನ ಅಟ್ ಹೇಳ್ತೀರಿ ಹೇಳಿ, ಬಿಡ್ತೀರಿ ಬಿಡ್ಲಿ. ಅದಕ್ಕೆ ಮಿಕ್ಕಿದಕ್ಕೆ ನಾವು ಉತ್ತರ ಹೇಳಕ್ ರೆಡಿ. ನಾ ಈಗ ಹೇಳ್ಬೇಕಂತ ಮಾಡಿದೆ ಸರ್, ಬೇಡ ನಿಮ್ ಪಾಳದ ನೀವು ಹೇಳ್ಬೇಕು. ಅದಕ್ಕಿರ್ಲಿ ಇರ್ಲಿ. ಹೋದ ಪಳೆದೊಳಗ ಆ ಕುಡ್ಸು ವಿಷಯ. ಹೌದು. ಸರಜೋಡಿ ಕಲಾವಂತರು ಬಹಳ ಚಂದ ಬಹಳ ಮಾರ್ಮಿಕವಾಗಿ ಮಾತಾಡಿದ್ರು. ಮಾತಾಡ್ಯಾರಪ್ಪ. ಏನೇನು ಮಾತಾಡಿದ್ರು ಏನೇನಿಲ್ಲ ಅನ್ನುವಂಥದ್ದು ಹೇಳಿದ್ರು. ಹೌದು. ಅದಕ್ಕ ಒಂದು ಮಾತು ಹೇಳಿದ್ರು ಅವರು. ಏನತ್ತ? ನಮ್ಮ ತೊಗಲ ಬಗ್ಗೆ ಮಾಳು ಮಾಸ್ತರು ಇವರು ಕೂಡಿ ಒಂದು ಪದ ಹಾಡಿದ್ರು. ಏನತ್ತ ಹಾಡ್ಯಾರಿಪ್ಪ? ಕೂಡಿ ಬಾಳಿದರು ಸ್ವರ್ಗದಾನ ಸುಖ ಇಲ್ಲೇ ಸಿಗತೈತಿ. ಹೌದು. ಲೋಕೂರ್ ಅವರ ಮಣಿತಾನ ನೋಡಿದ್ರೆ ತಿಳಿತದ ಹಿಂಗ್ ಹಾಡಿದ್ರು ಅವರು. ಹಾಡ್ಯಾರಿಪ್ಪ. ಅದಕ್ಕೆ ಒಂದು ಉದಾಹರಣೆ ಬರ್ತದ. ಇದು ಗೌಂಟಿ ಭಾಷೆದೊಳಗ ಏನ್ ಬರ್ತದ್ರಿಪ್ಪ? 1000 ವರ್ಷ ಇದ್ರೆ ಸಾವು ತಪ್ಪಂಗ್ಲತ್ತ, 100 ವರ್ಷ ಇದ್ರೆ ಬ್ಯಾರೆ ಆಗುತ್ತ ತಪ್ಪಂಗ್ಲತ್ತ. ಹೌದು ಹೌದು. ಈ ಮಾತು ಕರೆಯಲ್ಲ ಸುಳ್ಳ ಸರ ನಿಮ್ ಪಳೆದಾಗ ಮಾತಾಡಕತ್ತಾರ. ಅದಕ್ಕ 1000 ವರ್ಷ ಇದ್ರೆ ಸಾವು ತಪ್ಪಂಗಿಲ್ಲತ್ತ, 100 ವರ್ಷ ಇದ್ರೆ ಬ್ಯಾರೆ ಆಗುತ್ತ ತಪ್ಪಂಗಿಲ್ಲತ್ತ. ಹೌದು. ಹಂಗ ಬ್ಯಾರೆ ಆದ್ರೇನ ಸಿಂಗಲ್ ಇದ್ರೆ ಸುಖ ಸಿಗುದು. ಹೌದು. ಇಲ್ಲ ಇಲ್ಲ ಬರಬರ ಐತಿ. ಅದಕ್ಕ ಇಲ್ಲಿ ಬ್ಯಾರೆ ಆಗುದ್ರಿಂದ ರಾಮಾಯಣ ಅನ್ನುವಂಥದ್ದು ಜಗತ್ತದಾಗ ಆಗಿ ಹೋಯ್ತು. ಹೌದು. ಅಯೋಧ್ಯ ಬಿಟ್ಟು ಹರಣ ಕುಂಟಿಗೆ ಹೋದ್ರು. ಹೌದು. ಎಲ್ಲಿ ಅಯೋಧ್ಯ ಬಿಟ್ಟು ಹರಣ ಕುಂಟಿಗೆ ಹೋದ್ರು. ರಾಮ ಲಕ್ಷ್ಮಣ ಸೀತಾ ಅವ್ರ ಅಗಲಿದಲ್ಲಿ ಅವ್ರ ಹೆಸರು ಇವತ್ತು ಜಗತ್ತದಾಗ ಉಳಿದದ. ಹೌದು. ಇದೇ ನಮ್ಮ ಹಾಲು ಮತದೊಳಗ ಹಾ ಹಾ. ಬಾಗಲಕೋಟೆ ಜಿಲ್ಲಾ ಮುಧೋಳ ತಾಲೂಕ ಹೌದು. ಮುಗುಳಕೋಟದೊಳಗ. ಹೌದು. ಬಾಗಲಕೋಟೆ ಜಿಲ್ಲಾ ಮುಧೋಳ ತಾಲೂಕ ಮುಗುಳಕೋಟದೊಳಗ ಹೌದು. ತಂದಿ ಬಸಪ್ಪ ತಾಯಿ ಎಲ್ಲವನ್ನ ಹೊಟ್ಟಿಲಿ ಯಾರು ಹುಟ್ಟಿ ಬಂದ್ರು? ಮಲ್ಲಪ್ಪ ಅನ್ನುವಂತ ಹುಟ್ಟಿ ಬಂದ. ಹೌದು ಹೌದು. ತಾಯಿ ಊರು ತವ್ರ ಮನಿ ಅವ್ರ ತೆಗ್ಗಿ. ಹೌದು. ತೆಗ್ಗಿ ಎಲ್ಲವನ್ನ ತಾಯಿ ಮಲ್ಲವ್ವ ಏನು ಹುಚ್ಚ ಮಲ್ಲಪ್ಪ ಇದು ಹುಚ್ಚರ್ಗತೆ ಮಾಡಾಕತೈತೆ ಅಂತೇಳಿ ತಾಯಿ ತವ್ರ ಮನಿ ತೆಗ್ಗಿಗೆ ಹೋಗಿಬಿಟ್ಟಿದ್ರು. ತೆಗ್ಗಿ ಒಳಗ ಸೋಮಲಿಂಗನ ಗುಡಿ ಒಳಗ ಹೌದು. ತಾಯಿ ಮಲ್ಲವ್ವ ಕರ್ಕೊಂಡು ಹೋಗಿ ಆಯಿ ಮಲ್ಲವ್ವ ಕರ್ಕೊಂಡು ಹೋಗಿ ಯಪ್ಪ ಮುತ್ಯಾರ ಇವಂಗ ಸಮಾಧಾನ ಆಗಂತದೊಂದು ಚೀಟಿರ ಕಟ್ರಿಲ್ಲ ಅಂತ ಹೇಳಿದ್ರು. ಹೌದು. ಕಟ್ಟಿದ ಕಾಲಕ್ಕ ಒಂದ್ ಸ್ವಲ್ಪ ಬಸಪ್ಪ ಹುಚ್ಚ ಮಲ್ಲಪ್ಪ ಸಮಾಧಾನ ಆದ. ಹೌದು. ಸಮಾಧಾನ ಆದಗಳ ಮುಂದೆ ಅವನ ಲಗ್ನ ಮಾಡಿದ್ರು. ಹೌದು. ಆ ಲಗ್ನ ಬ್ಯಾಡ ಅಂತ ತಿಳ್ಕೊಂಡು ಅವನೇ ಏನ್ ಮಾಡಿದ? ಆ ಹುಚ್ಚ ಮಲ್ಲಪ್ಪ ಇದ್ದವ ಆ ಬಾಗಲಕೋಟೆ ಏರಿಯಾದಾಗ ಹೋಗಿ ಬಾಗಲಕೋಟೆ ಲಡ್ಡು ಮುತ್ತೆ ಅನಿಸ್ಕೊಂಡ. ಹೌದು. ಇದು ಹಾಲು ಮತ್ತದ ಹುಲಿ. ಹೌದು. ಸಂಸಾರ ಸಾಕ ಹೌದು. ಅಂತೇಳಿ ಆಗಲಿ ತಾಯಿ ತಂದಿ ಬಂಧು ಬಳಗ ಎಲ್ಲ ಆಗಲಿ ಬಾಗಲಕೋಟೆ ಏರಿಯಾದಾಗ ಹೋಗಿ ಬಾಗಲಕೋಟೆ ಲಡ್ಡು ಮುತ್ತೆ ಅನಿಸ್ಕೊಂಡ. ಹೌದು. ಹೌದು. ಬೇಡಿದವ್ರಿಗೆ ಬೇಕಾದ ಕೊಟ್ಟ. ಹೌದು. ಬಾಗಿ ಬಂದು ಭಕ್ತರ ಮನಿ ಒಳಗೆ ಬಂಗಾರ ಹೋಗಿ ಹಚ್ಚಿದ. ಹೌದು. ಅಂತ ಒಂದು ಪವಾಡ ನನ್ನ ಹಾಲು ಮತದೊಳಗೆ ಹುಟ್ಟಿರ್ತಕ್ಕಂಥ ಬಾಗಲಕೋಟೆ ಲಡ್ಡು ಮುತ್ತೆ ಮಾಡ್ಯಾನ. ಹೌದು. ಹೌದ್ರಿಪ್ಪ. ಇಂತ ಹೇಳ್ರಿ ಒಂದ್ ಸ್ವಲ್ಪ ವಿಷಯ. ಆಗಲಿ ಹೋದಗಳನ್ನ ಸುಖ ಸಿಕ್ಕದ ಅವಂಗ. ಹೌದು. ಕೂಡಿದ್ರೆ ಅದ್ರಾಗ ಸುಖನ ಇಲ್ಲ. ಯಾಕ ಹಿರಿಯರು ಹೇಳ್ಯಾರ. ನಾನು ಹೇಳಿದ ಮಾತಲ್ಲ, ನೀ ಹೇಳಿದ ಮಾತಲ್ಲ. ಅವು ಎಷ್ಟೇ ದಿವಸ ಇದ್ರು 1000 ವರ್ಷ ಇದ್ರ ಸಾವು ತಪ್ಪಂಗಿಲ್ಲ, 100 ವರ್ಷ ಇದ್ರೆ ಬ್ಯಾರೆ ಆಗುತ್ತ ತಪ್ಪಂಗಿಲ್ಲ. ಒಂದ್ ದಿವಸ ಕುಲ್ಲ ಆಗಬೇಕದ. ಹೋಗಾಗೂ ಒಂದ ಬರಾಗೂ ಒಂದ. ಹೌದು. ಯಾಕ ಒಂದ ಹೋಗಿ ಸುಖ ಕಾಣುದದ. ಹೌದು. ಹೌದು. ಅದಕ್ಕಿರ್ಲಿ ಬಾಳ ಮಾತಾಡಿ ಬಾಳ ಹೇಳಿ ದೈವಕ್ಕೆ ವಾಜ್ಯಾಗೋದು ಬೇಕಾಗಿಲ್ಲ. ಬೇಡ. ಇನ್ನು ಹೋದ ಪಳೆದೊಳಗ ಸರಜೋಡಿ ಕಲಾವಂತರು ಹೊಸ ಟ್ಯೂನ್ ಹಾಡಿದ್ರು.
ಅದೇ ಟ್ಯೂನ್ಯಾಗ ತಂಗಿನೂ ಹಾಡ್ತಾಳ. ಸಭಾ ಹಿಂಗೆ ಹೊತ್ತೊಂಡು ತನ್ನ ಶಾಂತತೆ ಕಾಪಾಡ್ಬೇಕಂತೇಳಿ ದಯವಿಟ್ಟು ಮತ್ತೊಮ್ಮೆ ಮುಗ್ದೊಮ್ಮೆ ಕೈ ಮುಗಿದು ಕೇಳ್ಕೊತೀನಿ. ಹೌದು